ಸೊ ಇಸ್ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಆ್ಯಕ್ಟರ್ ಮನುರಾಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವೀಡಿಯೋ ಬ್ಲಾಗ್ ಏನಂದರೆ, ಬನ್ನಿ ನಾನೊಂದು ಜಾಗ ತೋರಿಸ್ತೀನಿ. ನಮ್ಮ ಏರಿಯಾ ಒಳಗಡೆ ಒಂದು ಲ್ಯಾಂಡ್ ಇದೆ, ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಅಲ್ಲಿ ಬೆಳೆ ಎಲ್ಲ ಬೆಳೀತಾರೆ. ಸೊ ವೆನೆವರ್ ಐ ಡೂ ವಿಡಿಯೋ ಇನ್ ದಟ್ ಏರಿಯಾ, ಸೊ ಇಟ್ಸ್ ಗೋಯಿಂಗ್ ಟು ಬಿ ವೈರಲ್. ಯಾವಾಗಾದರೂ ನಾನು ವಿಡಿಯೋ ಮಾಡಲಿ, ಸೊ ಅದು ಆಲ್ಮೋಸ್ಟ್ ಲೈಕ್ ಒಂದು 4-5 ಟೈಮ್ ಮಾಡಿದ್ದೀನಿ. ಅದೆಲ್ಲ ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ ಒಳಗಡೆ ವೈರಲ್ ಆಗಿದೆ. ಸೊ ಆ ಜಾಗ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ, ನಾನು ಹೇಳಿದ್ನಲ್ಲ, ತೋರಿಸ್ತೀನಿ ಅಂದಲ್ಲ, ಸ್ಪೆಷಲ್ ಲ್ಯಾಂಡು. ನೋಡಿ, ಈ ಸೈಡು ಇದ್ರೊಳಗಡೆ ಇಲ್ಲಿ ಒಂದು ಮಧ್ಯ ಒಳಗಡೆ ಈ ಬಿಲ್ಡಿಂಗ್ ಇದೆಯಲ್ಲ, ಇದ್ರ ಪಕ್ಕ ಒಂದು ರೋಡ್ ಇದೆ. ಸೊ ಇದೇ ರೋಡು, ಎಕ್ಸಾಕ್ಟಾಗಿ ಈ ರೋಡಲ್ಲಿ ಯಾವತ್ತಾದರೂ ಬಂದು ನಾನು ವಿಡಿಯೋ ಮಾಡಲಿ, ಅದು ವೈರಲ್ ಆಗುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ವೈರಲ್ ಆಗಿರೋ ವಿಡಿಯೋ ಒಳಗಡೆ ಈ ತೋಟ ಕಾಣಿಸುತ್ತೆ. ಸೊ ಇದೊಂಥರ ಲಕ್ಕಿ ರೋಡ್ ಥರ ನಂದು. ಸೊ ನೋಡಿ, ಇಲ್ಲಿಂದನೇ ಮಾರ್ಕ್ದು ಏನು ಟೈಟಲ್ ಕಾಂಟ್ರವರ್ಸಿ ಐತಲ್ಲ, ಸೊ ಅದು ಕೂಡ ನಾನು ಇಲ್ಲೇ ಮಾಡಿದ್ದೀನಿ. ಆಮೇಲೆ ತುಂಬ ಜನ ಹೇಳಿದ್ರು, ಏನು ಯಾವ ನೋಡ್ರೂ ಯಾವುದೋ ತೋಟದಾಗ ಮನೆ ಒಳಗಡೆ ಬಿಟ್ಟು ಈಚೆನೇ ಬರೋಲ್ಲ, ತೋಟಗಳ ಹತ್ರ ಮನೆಗಳ ಹತ್ರನೇ ವೀಡಿಯೋ ಮಾಡ್ತಾ ಇರ್ತಾನಂತ. ಸೊ ಯಾವಾಗ ಈ ತೋಟ ಹತ್ರ ವೀಡಿಯೋಗಳು ಮಾಡಿದ್ದೀನೋ, ಸೊ ಅದೆಲ್ಲ ವೈರಲ್ ಆಗಿರೋದು ಗೈಸ್. ನೋಡಿ, ಒಂದು ಪೀಸಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು 10 ರೌಂಡ್ ವಾಕಿಂಗ್ ಮಾಡಿದ್ರೂ, ವಾಕಿಂಗ್ ಜಾಗಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಜನಗಳು ಓಡಾಡಲ್ಲ, ಒಂದು ಒಳ್ಳೆ ವೆದರ್ ಇದೆ ಇಲ್ಲಿ ನೋಡಿ. ಆ್ಯಂಡ್ ಇನ್ನೊಂದು ವಿಶೇಷ ಏನಂದರೆ, ನಾನು ಇಲ್ಲಿ ಇದು ಬೇರೆ ಮಾಡಿದ್ದೀನಿ, ಶೂಟಿಂಗ್ ಬೇರೆ ಮಾಡಿದ್ದೀನಿ. ಒಂದು ಟ್ರೈನ್ ಸೀನು, ನಾವಿಬ್ಬರು ಮಾತಾಡ್ತಾ ಇರೋ ಸೀನು ಒಂದು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಆ ಸೀನು ಎಲ್ಲಿ ಮಾಡಿತ್ತಂತ ತೋರಿಸ್ತೀನಿ ಬನ್ನಿ. ಈ ಮನೆ ಈ ಥರ ಇರಬೇಕು, ತೋಟದೊಳಗಡೆ ಸೆಂಟ್ರೊಳಗಡೆ ಒಂದು ಮನೆ ಪೀಸಾಗಿರುತ್ತೆ, ಯಾವುದು ಜಗಳ ಗಲಾಟೆ ಏನೂ ಇರೋಲ್ಲ. ಸೊ ಒಂದು ಪೊಲ್ಯೂಷನ್ ಇರೋಲ್ಲ, ಏನೂ ಇರೋಲ್ಲ. ಇನ್ನು ಸ್ವಲ್ಪ ದಿವಸ ಹೋದರೆ ಇಲ್ಲೂ ಎಲ್ಲ ಬಿಲ್ಡಿಂಗ್ಗಳು ಬಂದ್ಬಿಡುತ್ತೆ. ಅವರು ಲ್ಯಾಂಡನ್ನು ಸೇಲ್ ಮಾಡಿಲ್ಲ. ಇದು ಯಾವಾಗ ಸೇಲ್ ಮಾಡ್ತಾರೋ, ಏನಾದರೂ ಪ್ರಾಬ್ಲಮ್ ಬಂದು ಸೇಲ್ ಮಾಡಿದ್ರು ಅಂದ್ಕೊಳ್ಳಿ, ಇಲ್ಲೂ ಅಷ್ಟೇ ಒಂದು ಕಾಂಕ್ರೀಟ್ ಫಾರೆಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲೂ ಬಿಲ್ಡಿಂಗ್ಗಳು ಕಟ್ಬಿಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ ನಾವೆಲ್ಲಿ ಶೂಟ್ ಮಾಡಿದ್ದು, ಹಿಂಗೆ ಏನು ಇರುತ್ತೆ ಅಂತೆಲ್ಲ. ಅದು ನಿನ್ನೆ ಮಳೆ ಬಿದ್ದಿರೋದಕ್ಕೆ ವೆದರ್ ಬೇರೆ ಥರನೇ ಇದೆ ನೋಡಿ, ಎಷ್ಟು ಕೂಲಾಗಿದೆ. ನೋಡಿ ಗೈಸ್, ಇಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಸೊ ಇಲ್ಲೇ ನಾವು ಶೂಟ್ ಮಾಡಿದ್ದು. ಬನ್ನಿ ಹತ್ರ ತೋರಿಸ್ತೀನಿ, ಬನ್ನಿ ಹೋಗೋಣ. ಆ್ಯಂಡ್ ಆ ಕ್ಲಿಪ್ ಕೂಡ ನಿಮ್ಗೆ ಇಲ್ಲಿ ಹಾಕ್ತೀನಿ, ಯಾವ ಶಾರ್ಟ್ ತೆಗೆದಿದ್ದು ಅಂತ. ನಮ್ಮದು ಮಾರ್ಕ್ ಟೀಸರ್ ಒಳಗಡೆ ಕೂಡ ಇಲ್ಲಿ ಯೂಸ್ ಮಾಡಿದರೆ ನಾವು. ನೋಡಿ, ಎಕ್ಸಾಕ್ಟಾಗಿ ಇಲ್ಲೇ ಶೂಟ್ ಮಾಡಿದ್ದು. ಆ್ಯಂಡ್ ಈ ಜಾಗದಲ್ಲಿ ನಾವು ಆ್ಯಕ್ಟ್ ಮಾಡಿದ್ದು, ನಾನು ಮತ್ತು ಒಂದು ಹುಡುಗ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಒಂದು ಇಬ್ಬರು ಬಂದ್ಬಿಟ್ಟು ಇದು ಹಿಡ್ದಿದ್ರು, ಏನು ರಿಫ್ಲೆಕ್ಟ್ಗಳು ಹಿಡ್ದಿದ್ರು. ಆ್ಯಂಡ್ ಇಲ್ಲಿ ಕ್ಯಾಮ್ರಾಮ್ಯಾನು, ಡಿ ಒ ಪಿ ಅಸಿಸ್ಟೆಂಟ್ಸು ಸ್ಟ್ಯಾಂಡೆಲ್ಲ ಹಾಕಿ ಇಲ್ಲಿ ಇದು ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮೇಕಪ್ ಆರ್ಟಿಸ್ಟು ಮತ್ತು ಬೇರೆ ಆ್ಯಕ್ಟರ್ಗಳು ಅವರೆಲ್ಲ ಇಲ್ಲಿ ನಿಂತ್ಕೊಂಡಿದ್ರು ಗೈಸ್. ಆ್ಯಂಡ್ ಇಲ್ಲೇ ಶೂಟಿಂಗ್ ಮಾಡಿದ್ದು. ಟ್ರೈನ್ ಬರ್ಬೇಕಾದ್ರೆ ತೋರಿಸ್ತೀನಿ ರೀ, ಬರ್ರಿ ನೋಡಿ ಗೈಸ್. ಇವಾಗ ಟ್ರೈನ್ ಬರ್ತಾಯಿದೆ, ಸೌಂಡ್ ಕೇಳಿಸ್ತಿದೆ. ಆ್ಯಕ್ಚುಲಿ ಗೇಟೆಲ್ಲ ಹಾಕಿದ್ದಾರೆ, ತೋರಿಸ್ತೀನಿ ರೀ, ಹಂಗೆ ವೆಯ್ಟ್ ಮಾಡ್ತಾಯಿರಿ, ಇನ್ನೇನು ಬರ್ತಾಯಿದೆ. ಅದು ಯಾವ ಥರ ಶಾರ್ಟ್ಸ್ ತೆಗೆದ್ರೆ ಅದೇ ಥರ ಫ್ರೇಮ್ ಒಳಗಡೆ ಸೆಲ್ಫಿ ಥರನೇ ತೋರಿಸ್ತೀನಿ ರೀ ವಿಡಿಯೋನ, ಓಕೆನಾ? ಕಮಿಂಗ್ ಇಟ್ಸ್ ಕಮಿಂಗ್. ಸೌಂಡ್ ಬರ್ತಾಯಿದೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಂತು. ಆಲ್ಮೋಸ್ಟ್ ಇನ್ನೊಂದು 10-20 ಸೆಕೆಂಡ್ಸ್ ಒಳಗಡೆ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿ ಒಂದು ನಾವು ನಮ್ಮ ಏರಿಯಾ ಹುಡುಗರೆಲ್ಲ ಒಂದು ಗೋಸ್ಟ್ ವಿಡಿಯೋ ಕೂಡ ಮಾಡಿದರೆ ಇದೇ ಲೊಕೇಶನ್ ಒಳಗಡೆ. ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಬರ್ತಾರೆ ಅಂತ ನೋಡಿ ಗೈಸ್. ಡಾಗ್ಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ ನೋಡಿ ಹೆಂಗೆ ಬರ್ತಾಯಿದೆ.
ನಾನೆಲ್ಲ ನನ್ನ ಓಡಿಸ್ಕೊಂಡು ಬರ್ತಾಯಿದ್ದೆ ಅಂದ್ಕೊಂಡೆ, ಬಟ್ ನನ್ನಲ್ಲ, ನಾ ಇಲ್ಲ. ಬಂತು ಗೈಸ್, ಕೆಲಸ ಇದೆಯಾ? ಸೌಂಡೆಲ್ಲ ಕೆಲಸ ಇದೆ ಅಂದ್ಕೊಳ್ಳಿ. ಸೊ ಇದೇ ಫ್ರೇಮ್ ಒಳಗಡೆ ನಿಂತ್ಕೊಂಡು ನಾನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕೋ ಮರಿಬೇಕು ಅಂದ್ಬಿಟ್ಟು ಒಂದು ಡೈಲಾಗ್ ಇತ್ತು. ಸೊ ಅದನ್ನು ಹೇಳಿದೆ ನೋಡಿ. ಸೇಮ್ ಫ್ರೇಮ್ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಇಲ್ಲಂತೂ 10 ನಿಮಿಷಕ್ಕೆ ಬರ್ತಾನೆ ಇರುತ್ತೆ. ಆಲ್ಮೋಸ್ಟ್ ಒಂದು 10 ಟೇಕ್ ಆ ಥರ ತೊಗೊಂಡಿದ್ರೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಬಿಕಾಸ್ ಲೈಟ್ ಸೆಟ್ ಆಗ್ತಾಯಿದ್ದಿಲ್ಲ, ಆಮೇಲೆ ಪೊಸಿಷನ್ ಕರೆಕ್ಟಾಗಿ ಆಗ್ತಾಯಿದ್ದಿಲ್ಲ, ನಾವು ಕರೆಕ್ಟಾಗಿ ಮಾಡಿದ್ರೆ ಫೋಕಸ್ ಆಗ್ತಾಯಿದ್ದಿಲ್ಲ. ಸೊ ಹೆಂಗೋ ಮಾಡಿಬಿಟ್ರೆ ಒಂದು ಆಲ್ಮೋಸ್ಟ್ ಅರೌಂಡ್ ಒಂದು 40 ಮಿನಿಟ್ಸ್ ಒಳಗಡೆ ಈ ಸೀನ್ ಕಂಪ್ಲೀಟ್ ಮಾಡಿಬಿಟ್ರೆ ಗೈಸ್. ನೋಡಿದ್ರಾ? ಬನ್ನಿ ಹೋಗೋಣ. ಫೈನಲಿ ನಾನು ಡೈಲಿ ವ್ಲಾಗ್ ಮಾಡೋ ಏರಿಯಾನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಆ್ಯಂಡ್ ಅದು ಬರೀ ಲಾಸ್ಟಲ್ಲಿ ತೋರಿಸಿದೆ. ಆ್ಯಂಡ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೀವೇ ನೋಡ್ಕೊಂಬಿಡಿ ಗೈಸ್, ನೋಡ್ತಾಯಿರಿ. ವೆದರ್ ಅಂತೂ ಮಸ್ತಾಗಿದೆ ನೋಡಿ. ಈಗಲೂ ಇಲ್ಲೆಲ್ಲ ಪಾಪ ಬೆಳೆ ಬೆಳೀತಾ ಇದ್ದಾರೆ. ರೇಷ್ಮೆ ಸಿಲ್ಕ್ ರೇಷ್ಮೆ ಬೆಳೆ, ಕಂಬಳಿ ಸೊಪ್ಪು ಅಂತಾರೆ ಇದನ್ನು. ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ನಾನಂತೂ ಇದು ಏನೋ ಎಕ್ಸ್ಪ್ಲೋರ್ ಓಕೆ. ಈಗ ನಮ್ಮ ಏರಿಯಾ ಒಳಗಡೆ ಒಂದು ಸ್ವಲ್ಪ ಅಂದರೆ ನಮ್ಮೂರಲ್ಲಿ ಸ್ವಲ್ಪ ಜಾಗಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ವೀಕ್ಲಿ ಒನ್ಸು ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ಬಿಟ್ಟು ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ರಿ. ಅಂದರೆ ಇದೇ ಥರ ಅಂತಲ್ಲ, ಮಿಕ್ಸ್ ನನ್ನ ಮೂಡ್ ಸ್ವಿಂಗ್ಸ್ ಯಾವ ಥರ ಇರುತ್ತೋ ಎಲ್ಲ ಜನರು ವೀಡಿಯೋಗಳು ಹಾಕೋಣ ಅಂದ್ಬಿಟ್ಟು ಒಂದು ಇಂಟೆನ್ಷನ್ ಇದೆ ಗೈಸ್. ಆ್ಯಂಡ್ ಯಾರ್ಯಾರು ನೋಡ್ತಾಯಿದ್ರು ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್, ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಬಂದುಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.